ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. SSC GD ಹಾಗೂ ಆರ್ಮಿ ಕ್ಲಾಸಸ್ಗಳಿರುವಂತಹ 90 ಕ್ಲಾಸಸ್ಗಳು, ಅದರಲ್ಲಿ ಪ್ರಮುಖವಾಗಿ ಇವತ್ತು ಡೇ 6 ನ ಕ್ಲಾಸಸ್. ಇದಕ್ಕಿಂತ ಮುಂಚೆ ಹೇಳಿರುವಂತಹ ಡೇ 1, 2, 3, 4, 5, 6 ಇವತ್ತು. ಅದೇ ರೀತಿ ಡೇ 5 ನಲ್ಲಿ ಹೇಳಿರುವಂತಹ ಒಂದು ಚಾಪ್ಟರ್ ನಮ್ಮ ಈ ಪರ್ಸೆಂಟೇಜ್ ಅಥವಾ ಪ್ರತಿಶತ ಎಂದರೇನು, ಅದಕ್ಕೆ ನಾವು ಬಿಡಿಸುವಂತಹ ಲೆಕ್ಕಗಳ ಕ್ರಮ ಯಾವ ರೀತಿ ಇರುತ್ತೆ, ಪ್ರಮುಖವಾಗಿ ಬಿಡಿಸುವಂತಹ 6 ಲೆಕ್ಕಗಳು. ಓಕೆ, ಬೇಸಿಕ್ ಆಗಿ ಹೇಳಿರುವಂತಹ ಒಂದು ಚಾಪ್ಟರ್. ಇದರ ನಂತರ ಬರುವಂತಹ ಕ್ವಶನ್ಸ್ಗಳು ಯಾವ ರೀತಿ ಸಂಬಂಧವನ್ನ ಹೊಂದಿರುತ್ತವೆ ಅಂದ್ರೆ SSC GD ಮತ್ತು ಆರ್ಮಿ ಅಗ್ನಿವೀರ್ GD ಟೆಕ್ನಿಕಲ್ ಆಗಿರ್ಬೋದು ಅಥವಾ ಟ್ರೇಡ್ಮೆನ್ ಆಗಿರ್ಬೋದು, ಎಲ್ಲ ಹುದ್ದೆಗಳಿಗೆ ಕೇಳುವಂತಹ ಪ್ರಶ್ನೆಗಳ ಒಂದು ಪ್ರಮುಖ ಟಾಪಿಕ್. ಓಕೆ, ಮ್ಯಾಥಮೆಟಿಕ್ಸ್ ನ ಪ್ರಥಮ ಅಧ್ಯಾಯ ಪ್ರತಿಶತ, ಪರ್ಸೆಂಟೇಜ್, ಶೇಕಡಾವಾರು, ಅದಕ್ಕೆ ಆದಂತಹ ಎಕ್ಸ್ಪ್ಲನೇಷನ್ ಯಾವ ರೀತಿ ಇರುತ್ತೆ ಬೇಸಿಕ್ ಹಂತದಲ್ಲಿ ಮತ್ತು ಯಾವ ರೀತಿ ಲೆಕ್ಕವನ್ನ ಬಿಡಿಸ್ಬೇಕು ಆಗಿದ್ದೆಲ್ಲ ಡೇ 5 ಕ್ಲಾಸ್ ನಲ್ಲಿ. ಯಾರು ನೋಡಿಲ್ಲ ನೋಡ್ಕೊಳ್ಳಿ, ನಂತರ ಇನ್ನು ಮುಂದೆ ಸ್ಟಾರ್ಟ್ ಆಗುವಂತಹ ಮುಂದಿನ ಕ್ವಶನ್ಸ್ಗಳು. ಇದಕ್ಕಿಂತ ಮುಂಚೆ ಇವತ್ತು ಡೇ 18 ಜನವರಿ 2026 ಅಂದ್ರೆ SSC GD ಎಕ್ಸಾಮ್ ಆಗುವುದು ಫೆಬ್ರವರಿ 23ರಂದು. ಅದಕ್ಕಾಗಿ ನಿಮ್ಮ ಎಕ್ಸಾಮ್ ಸ್ಲಾಟ್ಗಳು ನೀವೇ ಆಯ್ಕೆ ಮಾಡ್ಕೋಬೇಕು. ಯಾವ್ದು ಎಕ್ಸಾಮ್ ಡೇಟ್ ಬೇಕು, ಯಾವ ರೀತಿ ನಿಮ್ದು ಸೆಂಟರ್ ಬೇಕು ಅಥವಾ ಯಾವ ಊರು ಬೇಕು. ಓಕೆ, ಹಾಗಾದ್ರೆ 2026ರ ನೋಟಿಫಿಕೇಶನ್ ಆಗಿದ್ದು ಅಥವಾ ನೀವು ಬರೆಯುತ್ತಿರುವಂತಹ ಎಕ್ಸಾಮ್ ನ ಡೇಟ್ ಫಿಕ್ಸ್ ಆಗಿದೆ, ಅದಕ್ಕೆ ಪ್ರಿಪರೇಷನ್ ಮಾಡಲೇಬೇಕು. ಅದರೊಂದಿಗೆ ಬಂದಂತಹ ಜನವರಿ 16ರ SSC GD ರಿಸಲ್ಟ್, ಅದರಲ್ಲಿ ಕೊಟ್ಟಂತಹ ಕಟ್ ಆಫ್ ಮಾರ್ಕ್ಸಸ್. ಓಕೆ, ನಿಮ್ BSF ಇರ್ಬೋದು, CISF ಇರ್ಬೋದು, CRPF ಇರ್ಬೋದು, ಅಸ್ಸಾಂ ರೈಫಲ್ ಇರ್ಬೋದು, ಅಥವಾ ಮೇಲ್ಸ್ ಫಿಮೇಲ್ಸ್, ಈ ಎಲ್ಲ ಹುದ್ದೆಗಳಿಗೆ ಬಂದಂತಹ ರಿಸಲ್ಟ್ 2024 ನೋಟಿಫಿಕೇಶನ್ 25 ಫುಲ್ ಇಯರ್ ನಿಮ್ದು ಫಿಸಿಕಲ್ ಮೆಡಿಕಲ್ ಆದ ತಕ್ಷಣ ಬಂದಿದ್ದು ರಿಸಲ್ಟ್. ಓಕೆ, ಆಯ್ಕೆ ಆದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೆ ಹಾರ್ದಿಕ ಶುಭಾಶಯಗಳು ಮತ್ತು ಮುಂಬರುವಂತಹ ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಮಾಡುತ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೆ ವಿಶ್ ಯು ಆಲ್ ದ ಬೆಸ್ಟ್. ಸರಿಯಾಗಿ ಪ್ರಿಪರೇಷನ್ ಮಾಡಿ. ಈ ವರ್ಷ ಜಾಬ್ ಪಡ್ಕೊಳ್ಳೇಬೇಕು ಅನ್ನುವಂತಹ ವಿದ್ಯಾರ್ಥಿನಿ ಈಗಿನಿಂದ ಉಳಿದಂತಹ ಕಾಲಾವಧಿ 31 ಅಥವಾ 32 ದಿನ, ಫೆಬ್ರವರಿ 23ರವರೆಗೆ. ಅದಕ್ಕಾಗಿ ಸರಿಯಾಗಿ ಪ್ರಿಪರೇಷನ್ ಮಾಡಬೇಕು. GK ಆಗಿರ್ಬೋದು, GS ಆಗಿರ್ಬೋದು, ಕರೆಂಟ್ ಅಫೇರ್ಸ್, ಅದರೊಂದಿಗೆ ಗ್ರಾಮರ್, ಹಿಂದಿ ಅಥವಾ ಇಂಗ್ಲಿಷ್, ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್, ಈ ಎಲ್ಲ ವಿಷಯಗಳಿಗೆ ಸಂಪೂರ್ಣವಾದಂತಹ ಜ್ಞಾನವನ್ನು ಪಡ್ಕೊಂಡ್ರೆ 80 ಕ್ವಶನ್ಸ್ಗಳಿಗೆ 60 to 65 ಕ್ವಶನ್ಸ್ ಅನ್ನ ನೀವು ಈಸಿಯಾಗಿ ಟೇಕ್ ಮಾಡ್ತೀರಾ. ಓಕೆ, ಅದರೊಂದಿಗೆ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್ ಆನ್ಲೈನ್ ನಲ್ಲಿ ಅಥವಾ ಯೂಟ್ಯೂಬ್ ಕ್ಲಾಸಸ್ ನಲ್ಲಿ ಡೈಲಿ ಕ್ಲಾಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಆಫ್ಲೈನ್ ಕ್ಲಾಸಸ್ ಇದೆ. ಅಂದ್ರೆ ಸಂಜೀವಿನಿ ಕೋಚಿಂಗ್ ಸೆಂಟರ್ ಎಮ್ಕನ್ಮರಡಿ, ಜಿಲ್ಲಾ ಬೆಳಗಾವಿ, ತಾಲೂಕಾ ಹುಕ್ಕೇರಿ ನಡೆಯುತ್ತಿರುವಂತಹ ಕ್ಲಾಸಸ್ಗಳು SSC GD ಮತ್ತು ಇಂಡಿಯನ್ ಆರ್ಮಿ, ಇವು 2 ಕ್ಲಾಸಸ್ಗಳು ಬೆಳಿಗ್ಗೆ 8ರಿಂದ 11, 12ರಿಂದ 3 ಮತ್ತು ಸಾಯಂಕಾಲ 4ರಿಂದ ಕಂಟಿನ್ಯೂ ಕ್ಲಾಸಸ್ ಇದೆ. ಅದಕ್ಕಾಗಿ ಆನ್ಲೈನ್ ಕ್ಲಾಸಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಪ್ರಯತ್ನ ಮಾಡ್ತಿದ್ದೇನೆ, ಆದ್ರೂ ಕೂಡ ನಿಮಗೆ ಈ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ನಿಂದ ಅಥವಾ ಆನ್ಲೈನ್ ಮುಖಾಂತರ ನಿಮಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ನಿಮ್ಗೆ ಕೊಟ್ಟ ನೀವು ಕೂಡ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೋಬೇಕಂತ ಹೇಳಿ ನಮ್ಮ ಒಂದು ಇಚ್ಛೆ. ಅದೇ ರೀತಿ ಈ ನಮ್ಮ ಇಂಡಿಯನ್ ಆರ್ಮಿ ಅಗ್ನಿವೀರ್ ಅಪ್ಲೈ ಮಾಡುತ್ತಿರುವಂತಹ 17 ವರ್ಷದಿಂದ 21 ಅಥವಾ 21 ವರ್ಷದ ಒಳಗಡೆ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ಸುವರ್ಣಾವಕಾಶ ಏನಪ್ಪಾ ಅಂತಂದ್ರೆ ಬೆಳಗಾವಿ ARO ಲಿಸ್ಟ್ ನಿನ್ನೆ 17 ದಿನಾಂಕ ಜನವರಿ 2026 ಬಂದಂತಹ 15ನೇ ಲಿಸ್ಟ್ ಮತ್ತು ಕಾಯುತ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಏನಪ್ಪಾ ಅಂದ್ರ 2ನೇ ಲಿಸ್ಟ್ ಬರ್ಬೋದು, ಬರ್ಲಿಕ್ಕಿಲ್ಲ. ಅದಕ್ಕೆ ಕಾಯಕ್ ಹೋಗ್ಬೇಡ್ರಿ, ಸ್ಟಡಿ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಕ್ವಶನ್ಸ್ ಮಾರ್ಚ್ಗೂ ಆಗ್ಬಹುದು ಅಥವಾ ಏಪ್ರಿಲ್ಗೂ ಆಗ್ಬಹುದು, ಇನ್ನು ಡೇಟ್ ಫಿಕ್ಸ್ ಇಲ್ಲ. ಕಾರಣ ಬೆಂಗಳೂರು ARO ಮತ್ತು ಬೆಂಗಳೂರು ARO ರಿಸಲ್ಟ್ ಬಂದಿಲ್ಲ. ಬಂದ ನಂತರ ಆಲ್ ಓವರ್ ಇಂಡಿಯಾ ರಿಸಲ್ಟ್, ಎಲ್ಲ ARO ಗಳ ರಿಸಲ್ಟ್ ಬಂದ ತಕ್ಷಣ ನೋಟಿಫಿಕೇಶನ್ ಆಗುತ್ತೆ, ಅಥವಾ ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಆದ್ರೂ ಆಗುತ್ತೆ. ಅದಕ್ಕೆ ಕಾಯ್ಬೇಡಿ, ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಓಕೆ, ಈ ಹಿಂದಿನ ಕ್ಲಾಸ್ ಡೇ 5 ನ ಕ್ಲಾಸ್ ಮಾಡಿದಂತಹ ಲೆಕ್ಕಗಳು ಪ್ರಮುಖವಾಗಿ 6. ಇವತ್ತು ಪ್ರತಿಶತದ ಮುಂದಿನ ಹಂತದ ಮುಂದಿನ ಲೆಕ್ಕಗಳು. 7ನೇ ಲೆಕ್ಕ. ಯಾರು ನೋಡಿಲ್ಲ ಅವ್ರ ಡೇ 5 ಕ್ಲಾಸಸ್ ನೋಡಿ ಇದನ್ನ ಕಂಟಿನ್ಯೂ ಮಾಡ್ರಿ. ಓಕೆ, AU B ಗಿಂತ 20% ಹೆಚ್ಚಾಗಿದೆ
ಹಾಗಾದರೆ ಬಿ ಯು ಎ ಗಿಂತ ಎಷ್ಟು ಪ್ರತಿಶತ ಕಡಿಮೆ ಇದೆ? ಕ್ವಶನ್ ನೋಡ್ರಿ, 7ನೇ ಕ್ವಶನ್. ಎ ಯು ಬಿ ಗಿಂತ 20% ಹೆಚ್ಚಾಗಿದೆ. ಹಾಗಾದರೆ ಬಿ ಯು ಎ ಗಿಂತ ಎಷ್ಟು ಪರ್ಸೆಂಟ್ ಅಥವಾ ಪ್ರತಿಶತ ಕಡಿಮೆ ಇದೆ? ಈ ಕ್ವಶನ್ ನೋಡಿದ ತಕ್ಷಣ ಯಾವುದಕ್ಕೆ ಯಾವ ಸಂಬಂಧ, ಎಷ್ಟು ಕಡಿಮೆ ಎಷ್ಟು ಹೆಚ್ಚು? ಎ ಯು ಬಿ ಗಿಂತ, ಎ ಬಿ ಗಿಂತ ಕಂಪೇರ್ ಮಾಡಿದ್ರೆ 20% ಹೆಚ್ಚಾಗಿದೆ. ಸಪೋಸ್ ಎ 100 ಇದ್ರ ಇದರ 20% ಹೆಚ್ಚಾಗಿದೆ ಅಂದ್ರೆ 100ರ 20% ಡಿವೈಡ್ ಬೈ 100%. ಚಿಹ್ನೆ ಹೇಳಿದೀನಿ ಯಾವ ರೀತಿ ಮಾಡ್ಬೇಕಂತ ಹೇಳಿ. 0 0 ಈ 0 ಈ 0 ಅಂದ್ರೆ ಇದಕ್ಕೆ 20 ಹೆಚ್ಚು ಅಂದ್ರೆ 20 ಭಾಗ ನಾವು ಇದಕ್ಕೆ ಕೂಡಿಸ್ಬೇಕು, 120 ಆಗುತ್ತೆ. ಬಿ 100 ಇದ್ರೆ ಎ 120. ಹಾಗಾದರೆ ಬಿ ಯು ಎ ಗಿಂತ ಎಷ್ಟು ಪ್ರತಿಶತ ಕಡಿಮೆ ಇದೆ? ಓಕೆ, ಕಡಿಮೆ ಇದ್ದಿದ್ದು ಎಷ್ಟು? 20. ಬಿ ಮೈನಸ್ ಎ ಅಂದ್ರೆ ದೊಡ್ಡ ಸಂಖ್ಯೆ 120 ಒಳಗ ನಾವು 100 ಕಳೆದ್ರ ನಮಗ ಡಿಫರೆನ್ಸ್ ಬರೋದ 20. ಇದು 20 ಎ ಗಿಂತ ಎಷ್ಟು ಕಡಿಮೆ ಇದೆ? 20 ಅನ್ನೋದು ಡಿವೈಡ್ ಬೈ 120 ಇಂಟು 100. 0 0. ಓಕೆ, 2 10 2 6 10 10 100. 100ನ್ನ 6ರಿಂದ ಭಾಗಸ್ರಿ. ಓಕೆ, 6 1 6, 4 ಉಳಿತು, 0 ಬಂತು. 6 6 36, 4 ಉಳಿತು. ಆಪ್ಷನ್ಸ್ ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂತ, ಯಾಕಂದ್ರೆ ಮುಂದ್ ಬಾ ಹೋಗಲ್ಲ, ಪಾಯಿಂಟ್ ಕೊಡ್ಬೇಕು. 16 ಪಾಯಿಂಟ್ ಇದ್ರೆ ಅದು ಕರೆಕ್ಟ್ ಆಗತ್ತೆ. 16.6% ಅಂದ್ರೆ 6 6 0 ಬರುತ್ತಾ, 6 ಮತ್ತು 36 ಮತ್ತು 4 ಉಳಿಯುತ್ತ. 16.6 ಅಥವಾ 16.66% ಕಡಿಮೆ ಇದೆ. ಅಂದ್ರೆ ಬಿ ಯು ಎ ಗಿಂತ 16.6% ಕಡಿಮೆ ಇದೆ. ಓಕೆ, ಯಾವುದೋ 1ನೇ ಕ್ವಶನ್ ತಿಳಿತಾ? ಬರ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಎಷ್ಟು? 8ನೇದು ನೋಡ್ರಿ ಸರಿಯಾಗಿ. ಒಂದು ಸಂಖ್ಯೆಯ 32% 476ರಲ್ಲಿ ಸೇರಿಸಿದಾಗ ದೊರೆಯುವ ಸಂಖ್ಯೆ ಅದೇ ಸಂಖ್ಯೆ ಆಗಿರುತ್ತದೆ. ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಕೇಳಿದಂತಹ ಪ್ರಶ್ನೆ, SSCGDಗೆ ಕೇಳಿದಂತಹ ಪ್ರಶ್ನೆ. ಪ್ರಶ್ನೆ ನೋಡಿದಾಗ ಒಂದು ಸಂಖ್ಯೆಯ ಎಷ್ಟು ಪರ್ಸೆಂಟ್? ಒಂದು ಸಂಖ್ಯೆಯ 32% ವನ್ನು 460ಯಲ್ಲಿ ಸೇರಿಸಿದಾಗ ದೊರೆಯುವ ಸಂಖ್ಯೆ ಅದೇ ಸಂಖ್ಯೆ ಆಗಿರುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ನೋಡ್ರಿ, ಸಪೋಸ್ ಒಂದು ಸಂಖ್ಯೆ ಎಕ್ಸ್ ಆಗಿರ್ಲಿ. ಈ ಸಂಖ್ಯೆಯ ಎಷ್ಟು ಪರ್ಸೆಂಟ್? 32%. ನಾವು ಇದರಲ್ಲಿ ಸೇರಿಸಿದರೆ ನಮಗ್ ಸಿಗೋದು ಎಷ್ಟು? ಸಮಥಿಂಗ್ ಒಂದು ನಂಬರ. ಒಂದು ಸಂಖ್ಯೆಯ 32% ಅನ್ನ ಇದನ್ನ ನಾವು 476ರಲ್ಲಿ ಸೇರಿಸಿದರೆ ನಮಗ್ ಸಿಗೋದು ಅದೇ ಸಂಖ್ಯೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಈ ರೀತಿ ಕೇಳಿದಂತ ಪ್ರಶ್ನೆಗಳಿಗೆ ನಾವು ಸ್ವಲ್ಪ ಅಡ್ವಾನ್ಸ್ಡ್ ಮೆಥಡ್ ಆಗಿ ನಾವು ಬಿಡಿಸ್ಬೇಕು. ಕಾರಣ ಏನಪ್ಪಾ ಅಂತಂದ್ರ ಪರ್ಸೆಂಟೇಜ್ ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳಲ್ಲ. 120% ಎಷ್ಟ, 130% ಎಷ್ಟ, ಆ ಕ್ವಶನ್ಸ್ ಅನ್ನ ಕೇಳಲ್ಲ. ಪ್ರಾಕ್ಟಿಕಲ್ ಆಗಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಅದಕ್ಕಾಗಿ ಬಿಡಿಸುವಾಗ ಪ್ರಾಕ್ಟಿಕಲ್ ಆಗಿ ಕ್ವಶನ್ಸ್ ನಾವು ಮಾಡ್ಕೋಬೇಕು. ಓಕೆ, ಒಂದು ಸಂಖ್ಯೆಯ, ಆ ಸಂಖ್ಯೆ ನಮ್ಗೆ ಗೊತ್ತಿಲ್ಲ, ಆದರೆ ಆ ಸಂಖ್ಯೆಯ 32% ಸಂಖ್ಯೆಯನ್ನ 476 ನಲ್ಲಿ ಸೇರಿಸಿದಾಗ ಅದೇ ಸಂಖ್ಯೆ ಸಿಗುತ್ತದೆ. ಓಕೆ, ಸಪೋಸ್ ಇದು ಸಂಖ್ಯೆ 100% ಆಗಿರ್ಲಿ. ಯಾವುದು ಈ ಸಂಖ್ಯೆ? ಈ ಸಂಖ್ಯೆಯ ಎಷ್ಟು ಪರ್ಸೆಂಟ್? 32%. ನಾವು ಸೇರಿಸೋದು 476 ನಲ್ಲಿ. ಓಕೆ, 476 ನಲ್ಲಿ. ಹಾಗಾದರೆ ಈ ಸಂಖ್ಯೆ 32% ನಮಗೆ ಗೊತ್ತಿಲ್ಲ. 100ರಲ್ಲಿ 32 ಕಳೀರಿ. 100ರಲ್ಲಿ 32% ಮೈನಸ್ ಮಾಡ್ರಿ. ಮೈನಸ್ ಮಾಡಿದಾಗಂತೂ ನಮಗೆ ಸಿಗುವಂತ ಸಂಖ್ಯೆ ಯಾವುದು?
68% ಆ ಸಂಖ್ಯೆ ಆಗಿರುತ್ತದೆ. ಯಾವುದು? ಆ ಸಂಖ್ಯೆ ನಾವು ಇದರಲ್ಲಿ ಸೇರಿಸುವಂತ ಸಂಖ್ಯೆ. ಓಕೆ, ಹಾಗಾದ್ರೆ 68% ಅಂದ್ರನ ಈ ಸಂಖ್ಯೆ ಎಷ್ಟು? ಓಕೆ, ಸರಿಯಾಗಿ ತಿಳ್ಕೊರಿ, ಕನ್ಫ್ಯೂಷನ್ ಹೋಗ್ಬಾರ್ದು. 100ರಲ್ಲಿ 32 ಕಳೆದು ನಮಗೆ ಸಿಕ್ತು 68. ಈ 68 ಅಂದ್ರನ 476. ಇದರಲ್ಲಿ ಇದನ್ನ ಸೇರಿಸಿದ್ರೆ ನಮ್ಗೆ ಸಿಗೋದ ಈ ಸಂಖ್ಯೆ. ಹಾಗಾದ್ರೆ 68% ಅಂದ್ರನ 476. 100% ಅಂದ್ರೆ ಎಷ್ಟು? ಕ್ವಶನ್ ಮಾರ್ಕ್ ಐತಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, ಕಡ್ತಾ ಬಿಡ್ಬೇಕಷ್ಟ, ಮತ್ತೇನಿಲ್ಲ. 100 ಇಂಟು 476 ಡಿವೈಡೆಡ್ ಬೈ 68. ಇದು 100 ಇದೆ, 68 ಇದೆ, 476 ಇದೆ. 6 7 42. 68 1 68 7 ಇದು ಇದರಿಂದ ಬಾ ಹೋಗ್ತೈತಿ ಒಂದಲೇ, ಇದು 7. ಹಾಗಾದ್ರೆ ಸಂಖ್ಯೆ ಯಾವುದು? 700. ಕಡ್ತಾ ಹೊಡೆ ಬರಲಿಲ್ಲ ಅಂದ್ರೆ ಚಿಕ್ಕ ಸಂಖ್ಯೆ ಅಂದ್ರೆ ಮಾಡ್ರಿ, ಈಸಿ ಆಗತ್ತೆ. 2ಲೇ ಮಾಡ್ರಿ, 3ಲೇ ಮಾಡ್ರಿ, 4ಲೇ ಮಾಡ್ರಿ, ಹಂಗ ಮಾಡ್ರಿ. ಇದೇನಪ್ಪಾ ಅಂದ್ರೆ ಡೈರೆಕ್ಟ್ ಕಡ್ತಾ ಹೋಗ್ತೈತಿ. 68 10ಲೇ 680 ಮೈನಸ್ ನಾವು 3 ಮಾಡಿದ್ರ ಬರೋದು 476. ಓಕೆ, ಹಾಗಾದ್ರೆ ಒಂದಲೇ 7ಲೇ ಯಾವುದು ಸಂಖ್ಯೆ? 700. ಯಾವುದು? 700. ಅಂದ್ರ 700ದ 32% ಅನ್ನ ಇತರಾಗ ಸೇರಿಸಿದ್ರ ನಮಗೆ ಸಿಗೋ ಸಂಖ್ಯೆ ಯಾವುದು? 700. ಓಕೆ, ಇದು ಕೇಳಿದಂತಹ ಪ್ರಶ್ನೆ SSC GD 2024ರಲ್ಲಿ 25 ಮುಂದ್ ಬರ್ತಾವ. ಓಕೆ, ಇದು 8ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡ್ರಿ. ಯಾವ ರೀತಿ ಕ್ವಶನ್ಸ್ ಕೇಳ್ಬಹುದು, ಕೇಳುತ್ತಾರೆ, ಕೇಳಿದೆ, ಕೇಳಲಾಗುವುದು. ಓಕೆ, ಇವೆಲ್ಲ ಕ್ವಶನ್ಸ್ ಅನ್ನ ನಾವು ರೆಫರ್ ಮಾಡಲೇಬೇಕು. ನೆಕ್ಸ್ಟ್ ಒಂದು ಸಂಖ್ಯೆ ಅಂದ್ರೆ ಎಕ್ಸರ 20% 90 ಆದರೆ ಎಕ್ಸ್ ಅನ್ನ ಬೆಲೆ ಎಷ್ಟು? 350 450 250 550. ಓಕೆ, ಒಂದು ಸಂಖ್ಯೆ ಸೇಮ್ ಇದೇ ರೀತಿ, ಆದ್ರೆ ಕ್ವಶನ್ಸ್ ಕೇಳಿದ್ದ ಒಂದ್ ಸ್ವಲ್ಪ ಚೇಂಜ್ ಆಗತ್ತೆ ಅಷ್ಟ. ಓಕೆ, ಎಕ್ಸ್ ನ 20% 90 ಆದರೆ ಎಕ್ಸ್ ನ ಬೆಲೆ ಎಷ್ಟು? ಒಂದು ಸಂಖ್ಯೆ ಇದೆ, ಆ ಸಂಖ್ಯೆ ಯಾವಾಗಲೂ 100% ಸಮ ತಿಳ್ಕೊರಿ. ಎಕ್ಸ್ ಇದರ 20% ಎಷ್ಟು? 90. ಒಂದು ಸಂಖ್ಯೆಯ 20% 90 ಅಂದ್ರ 100 ಒಂದು ಸಂಖ್ಯೆ, 100 ಸಂಖ್ಯೆ 20% ಅಷ್ಟಾಗತ್ತೆ 20 ಆಕತಿ, ಉಳಿದುದು 80. ಓಕೆ, ಒಂದು ಸಂಖ್ಯೆ 20% 90. ಹಾಗಾದ್ರ 20% ಅಂದ್ರನ 90. ನಮಗ್ ಕೇಳಿದ್ದೇನ ಆ ಸಂಖ್ಯೆ 100% ಅಂದ್ರೆ ಎಷ್ಟು? 100% ಅಂದ್ರ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಸಿಗೋ ಸಂಖ್ಯೆ ಅದ 100 ಇಂಟು 90 ಡಿವೈಡೆಡ್ ಬೈ 20. 21ಲೇ 25ಲೇ 100, 9 45 1 0 450. 450ಯ 20% 90 ಮಾಡಿ ನೋಡಿರ್ಬೇಕಾರ. 450 ಇಂಟು 20/100 ಕಡ್ತಾ ಬರೋದ 20. ಹಾಗಾದ್ರೆ ಆ ಸಂಖ್ಯೆ ಯಾವ್ದ? 450. ಓಕೆ, 450. ನೆಕ್ಸ್ಟ್ ನೋಡ್ರಿ 10ನೇ ಲೆಕ್ಕ. ಫಾಸ್ಟ್ ಆಗೈತಿ. ಫಾಸ್ಟ್ ಆತಂದ್ರ ತಿಳಿಲಿಲ್ಪ ಅಂದ್ರ ಕಮೆಂಟ್ ಮಾಡಿ. ಓಕೆ, ಯಾವ ಲೆಕ್ಕ ತಿಳಿಯೋದಿಲ್ಲ ಕಮೆಂಟ್ ಮಾಡಿ, ಮತ್ತೊಮ್ಮೆ ಹೇಳ್ತೀನಿ. 550 ರ 5% ರ ಸಾರಿ 10ನೇ ಕ್ವಶನ್. 500ರ 5% ರ 50% ಎಷ್ಟು? ಒಂದು ಸಂಖ್ಯೆ 500, 500ರ 5% ರ 50% ಎಷ್ಟು? ಕ್ವಶನ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಒಂದು ಸಂಖ್ಯೆ 500, ಆ ಸಂಖ್ಯೆಯ 5%, ಅದರಿಂದ ಬರುವಂತಹ ಸಂಖ್ಯೆಯ 50%. ಅಂದರೆ ಫಸ್ಟ್ ಸ್ಟೆಪ್ ನಾವು ಮಾಡೋದು 500ರ 5% ಮತ್ತು ಇದಕ್ಕೆ ಬಂದಿರುವಂತಹ ಉತ್ತರದ 50%. ಓಕೆ, ಫಸ್ಟ್ ಸ್ಟೆಪ್ ಏನ? 500ರ 5% ಅಂದ್ರೆ ಎಷ್ಟಾಕೈತಿ? ಈ 0 ಈ 0 ಹೋತು, ಈ 0 ಈ 0 ಹೋತು, 5 5ಲೇ 25. ಇನ್ನು ಇತರದ 50% ಎಷ್ಟಾಕೈತಿ? ಈ 0 ಈ 0 ಹೋತು, 5 1ಲೇ 5 2ಲೇ 2 1ಲೇ 2 12.5 ಅಂದ್ರೆ 25ರ ಅರ್ಧ 12.5. ಅದು ಸಂಖ್ಯೆಯ 5%ರ 50%. ಯಾವುದು? 12.5. ಆಪ್ಷನ್ ಎ. ನೆಕ್ಸ್ಟ್ ನಾವು ನೋಡಿದ್ರ
ಹನ್ನೊಂದು ಲೆಕ್ಕ ಅಬ್ಸರ್ವ್ ಮಾಡ್ರಿ. ಒಂದು ಸಂಖ್ಯೆಯ 20% 120 ಅಥವಾ 120 ಆದರೆ ಆ ಸಂಖ್ಯೆಯ 120% ಎಷ್ಟು? ಓಕೆ, ದ ನಂಬರ್ ವಿಚ್ ಈಸ್ 20%. ಓಕೆ, ಒಂದು ಸಂಖ್ಯೆಯ 20% 120 ಆದರೆ ಆ ಸಂಖ್ಯೆಯ 120% ಎಷ್ಟು? ಪರ್ಸೆಂಟ್ 120 ಅಲ್ಲ, 128% ಎಷ್ಟು? ಓಕೆ ನೋಡ್ರಿ, ಒಂದು ಸಂಖ್ಯೆ ನಮಗೆ ಗೊತ್ತಿಲ್ಲ, ಯಾವ ಬೇಕಾ ಸಂಖ್ಯೆ ಇರ್ಬೋದು, ಎಕ್ಸ್ ಸಂಖ್ಯೆ. ಈ ಸಂಖ್ಯೆಯ 20% ಎಷ್ಟು? 120. ಇದು ನಂಬರ್. ಹಂಗಂದ್ರ ನಾವಿಲ್ಲಿ 1000 ತಗೊಂಡ್ರ 1000 ಇಟ್ಕೊಂಡ್ರ ಅದ್ರ 20% 200 ಆಕೈತಿ. 500 ತಗೊಂಡ್ರ ಅದ್ರ 20% 100 ಆಕೈತಿ. ಅಲ್ರಿ, ಇಲ್ಲಿ ಯಾವ ಸಂಖ್ಯೆ ಬರ್ತೈತಿ? ಬರಬಹುದು. ಓಕೆ ನೋಡ್ರಿ, ಒಂದು ಸಂಖ್ಯೆ 20% 120 ಆದರೆ ಆ ಸಂಖ್ಯೆಯ 120% ಎಷ್ಟು? ಅಂದ್ರೆ ಈ ಸಂಖ್ಯೆ ಯಾವಾಗಲೂ 100% ಸಮ. ಮತ್ ಇದಕ್ಕೆ ಎಕ್ಸ್ಟ್ರಾ 20% ಹಾಕಿ ನಾವು ಆ ಸಂಖ್ಯೆ ಯಾವ್ದಂತ ಹೇಳ್ಬೇಕು. ಅಂದ್ರೆ ಈ ಸಂಖ್ಯೆಯ 120% ಎಷ್ಟು? ಓಕೆ, ಹಾಗಾದ್ರೆ ಈ ಸಂಖ್ಯೆ 20% ಎಷ್ಟ? ಈ ಸಂಖ್ಯೆಯ 20% ಅಂದ್ರೆ 120. ಅದೇ ಸಂಖ್ಯೆಯ 120% ಅಂದ್ರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, 120 ಇಂಟು 120 ಡಿವೈಡೆಡ್ ಬೈ 20. 0 0 ಹೋತು, 2 ಒಂದ್ಲೆ 2 6ಲೆ 12 6ಲೆ ಎಷ್ಟ? 72. 1 0 ಎಷ್ಟಾಕತಿ? 720. ಅಂದ್ರೆ ಆ ಸಂಖ್ಯೆ ಯಾವುದು? ಆ ಸಂಖ್ಯೆ ಬೇಕಂದ್ರ ಇಲ್ಲಿ 100 ಮಾಡ್ಬೇಕು. ಓಕೆ, 12 5ಲೆ 60. ಇಲ್ಲಿ ಬರೋದು 600. ಆ ಸಂಖ್ಯೆ 600ರ 20% 120. ಅದೇ ಸಂಖ್ಯೆಯ 120% ಅಂದ್ರ 120% ಎಷ್ಟ? ಎಕ್ಸ್ಟ್ರಾ ಹಾಕಿ ನಾವು ಹೇಳ್ಬೇಕು. ಅಂದ್ರೆ 20% ಎಕ್ಸ್ಟ್ರಾ ಹಾಕಿ ಹೇಳ್ಬೇಕು. ಅಂದ್ರೆ 600ಕ್ಕ 120 ಕೂಡಿಸ್ಬೇಕು, ಈ ಸಂಖ್ಯೆಯನ್ನ ಹೇಳ್ಬೇಕು. ಓಕೆ ತಿಳಿತು. ನೆಕ್ಸ್ಟ್, ಆರ್ಮಿ ಅಥವಾ SSC-GD ಕೇಳಿದಂತ ಪ್ರಶ್ನೆಗಳು, ಇವನ್ ಸೆಪರೇಟ್ ಕ್ವಶನ್ಸ್ ಅಲ್ಲ, ಕೇಳಿದಂತ ಪ್ರಶ್ನೆ ಯಾವ ರೀತಿ ನಾವು ಬಿಡಿಸ್ಬೇಕು ಅಷ್ಟೇ ಮಾಡ್ತಾ ಇದ್ದೀವಿ. ಓಕೆ, ಬರ್ಕೊಡ್ರಿ. ಈ ಕ್ವಶನ್ಸ್ಗಳು ಸಿಂಪಲ್ ಇದ್ರೂ ಕೂಡ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇದಕ್ಕಿಂತ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ. ಆ ಕ್ವಶನ್ಸ್ ಗಳು ಇನ್ನ ನಾವು ಬಿಡಿಸ್ಬೇಕು. ಯಾವ ರೀತಿ ಕ್ವಶನ್ಸ್ ಬರುತ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಒಂದು ತರಗತಿಯಲ್ಲಿ ಅಂದ್ರೆ ಒಂದು ಸ್ಕೂಲ್ ನಲ್ಲಿ 600 ವಿದ್ಯಾರ್ಥಿಗಳು ಇದ್ದಾರೆ. ಅದರಲ್ಲಿ 150 ವಿದ್ಯಾರ್ಥಿನಿಯರಿದ್ದಾರೆ. ಅವರ ಪ್ರತಿಶತ ಎಷ್ಟು? ಓಕೆ, ಕ್ವಶನ್ ನೋಡ್ರಿ. ಇನ್ ಅ ಸ್ಕೂಲ್ ದೇರ್ ಆರ್ 600 ಸ್ಟೂಡೆಂಟ್ಸ್ ಆರ್ ದೇರ್. ಒಟ್ಟು ವಿದ್ಯಾರ್ಥಿಗಳು, ಒಟ್ಟು ಟೋಟಲ್ ಎಷ್ಟು? 600. ಇದರಲ್ಲಿ ಬಾಯ್ಸ್ ಇರ್ಬೋದು ಮತ್ತು ಗರ್ಲ್ಸ್ ಇರ್ಬೋದು, ಇದ್ದಾರೆ. ಇದರಲ್ಲಿ ಗರ್ಲ್ಸ್ ಸ್ಟ್ರೆಂತ್ ಅಥವಾ ಗರ್ಲ್ಸ್ ಸಂಖ್ಯೆ ಎಷ್ಟ? 150. ಅಂದ್ರೆ 600ರಲ್ಲಿ 150 ಯಾರು? ಗರ್ಲ್ಸ್. ಉಳಿದಿದ್ದು 450 ಯಾರ? ಬಾಯ್ಸ್. ಮುಂದಿನ ನಂತರ ಅವರ ಪ್ರತಿಶತ ಎಷ್ಟು? ಅಂದ್ರ 150ಯು 600ರಲ್ಲಿ ಎಷ್ಟು ಪರ್ಸೆಂಟ್? ಓಕೆ, ಎಷ್ಟಾಕೈತಿ? 150 ಯನ್ನ 600ರಿಂದ ಭಾಗಿಸ್ಬೇಕು, ಇಂಟು 100 ಮಾಡಬೇಕು. ಬರೋದು ನಮಗೇನ? ಪರ್ಸೆಂಟೇಜ್. ಈ 0 ಹೋತು, ಈ 0 ಹೋತು. ಉಳಿತೇನ? 6 1ಲೆ 6 2ಲೆ 12 ಉಳಿತು. ಹೆಂಗ್ ಮಾಡ್ಬೇಕು? 150ನ್ನ 6ಲೆ ಭಾಗಿಸ್ಬೇಕು. 6 2ಲೆ 12, ಇತರ 3 ಉಳಿತು, 0 ಬಂತು. 6 5ಲೆ 30, 0. ಅಂದ್ರೆ ಆನ್ಸರ್ ಎಷ್ಟ? 25%. 25%. ಅಂದ್ರೆ 600ರಲ್ಲಿ 150 ಗರ್ಲ್ಸ್ ಇದ್ರ ಆ 150 ಗರ್ಲ್ಸ್ ಗಳ ಸಂಖ್ಯೆ ಪರ್ಸೆಂಟೇಜ್ ನಲ್ಲಿ 25%. ಎಷ್ಟು? 25%. ಓಕೆ, ನೆಕ್ಸ್ಟ್ 13ನೇ ಲೆಕ್ಕ ಅಂದ್ರೆ ಪರ್ಸೆಂಟೇಜ್ ನಲ್ಲಿ ನೋಡ್ರಿ ಸರಿಯಾಗಿ. ಒಂದು ನಗರದ ಒಟ್ಟು ಜನಸಂಖ್ಯೆ, ಒಟ್ಟು ಟೋಟಲ್
ಅಂದ್ರೆ ಎಷ್ಟ 100% ಸಮ. ಸೇಮ್ ಇದೆ ಟೋಟಲ್. ಒಟ್ಟು ಜನಸಂಖ್ಯೆ ಎಷ್ಟೈತಿ ಕಾಣಿದೆ ಕಾಣ್ಬೇಕು 86,720. ಒಟ್ಟು ಜನಸಂಖ್ಯೆ 86,720. ಹೌದಾ? ಹೌದು. ಅದರಲ್ಲಿ 55% ಪುರುಷರು ಇದ್ದರೆ ಮಹಿಳೆಯರ ಸಂಖ್ಯೆ ಎಷ್ಟು? ಇದರಲ್ಲಿ ಪುರುಷರು ಮೇಲ್ ಫಿಮೇಲ್, ಮೇಲ್ಗಳ ಸಂಖ್ಯೆ ಒಳಗಿಲ್ಲ, ಇದ್ದಿದ್ದು ಪರ್ಸೆಂಟೇಜ್ ನಲ್ಲಿ ಎಷ್ಟು? 55%. ಓಕೆ, ಇದು ಟೋಟಲ್ ಅಂದ್ರ 100% ಸಮ. 100% ಅದರಣ 86,720. ಅದರಲ್ಲಿ ಮೇಲ್ಸ್ ಎಷ್ಟ? ಫಿಮೇಲ್ 100ರಲ್ಲಿ ಮೈನಸ್ ಮಾಡ್ರಿ 55, ಎಷ್ಟು ಉಳಿತು? 45 ಉಳಿತು. 45% ಅಂದ್ರನ ಫಿಮೇಲ್ ಗಳ ಸಂಖ್ಯೆ ಎಷ್ಟರಾಗ? ಇಷ್ಟರಾಗ. ನಾವು ಅದನ್ನ ತೆಗಿಬೇಕು. 86,720 ಇಂಟು 45%. ಓಕೆ, ನಾವು ತೆಗಿಬೇಕು. ಇನ್ನು ಹೆಂಗ್ ತೆಗಿತೀರಿ? ಈ ಝೀರೋ ಹೋತು ಇಂಟು ಐತೆ. ನೆಕ್ಸ್ಟ್ 5 9 5 2 ಇನ್ನು 2 ಕಟ್ತಾವ ಬಿಡ್ರಿ. 2 1 2 4 2 3 2 3 2 6 ಇದು ಕಟ್ತಾ ಹೋಯ್ತು. 4,336. ಇದನ್ನ 9ರಿಂದ ನಾವು ಗುಣಿಸ್ಬೇಕು. 9 6 54, 9 3 27, 1 5 32, 9 3 27, 1 2 29, 9 4 36, 38, 38. ಸಮಥಿಂಗ್ ಏನು ತಪ್ಪಿತ್ತು ಆಮೇಲೆ ಚೆಕ್ ಮಾಡ್ರಿ. 4 3 3 6, 9 6 54, 9 3 27, 27, 1 52, ಸಾರಿ 52, 9 6 54, 5 ಬಂತ, 9 3 27, 27 1 32, 9 3 27 1 3 30. ಓಕೆ, 9 4 36, 1 4 ಸರಿ 3 39. ಅಂದ್ರೆ 39,024 ಯಾವ ಸಂಖ್ಯೆ? ಈ ಮಹಿಳೆಯರ ಸಂಖ್ಯೆ. ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ. ಇದು ಇನ್ ಜಸ್ಟ್ ಲೆಕ್ಕ ಬಿಡಿಸಿದೀವಿ ಪರ್ಸೆಂಟೇಜ್ ಮ್ಯಾಗ. ಇವೆಲ್ಲ ಕೇಳಿದ ಪ್ರಶ್ನೆ ಸ್ವಂತ ಪ್ರಶ್ನೆ ಅಲ್ಲ, ಕೇಳಿದಂತ ಪ್ರಶ್ನೆ. ಇವಾಗ ಪ್ರಶ್ನೆಗಳನ್ನ ನಿಮ್ಗ ಮತ್ತೆ ಮళ్ళಿ ಕೇಳ್ಬಹುದು, ಇಲ್ಲಂತಲ್ಲ. ಮತ್ತೆ ಇದ್ರ ಒಂದ್ 2 ಕ್ವಶನ್ಸ್ ನಾವೇ ತದಂತ ಕ್ವಶನ್ಸ್ ಅದಾವೆ. ಅವು ಕೂಡ ಕ್ವಶನ್ಸ್ ಬರ್ಬೋದು, ಆರ್ಮಿ ಮತ್ತು SSCD ಕೂಡಿಸಿ. ಓಕೆ, ಇದು ನಮ್ಮ ಡೇ 6 ನ ಕ್ಲಾಸಸ್. ಓಕೆ, ಡೇ 6ನೇ ಕ್ಲಾಸಸ್ ಸಂಬಂಧಪಟ್ಟಿದ್ದು ಪರ್ಸೆಂಟೇಜ್. ಬಿಡಿಸಿದಂತ ಲೆಕ್ಕಗಳು ಪರ್ಸೆಂಟೇಜ್ಗೆ ಪ್ರತಿಶತ. ಓಕೆ, ಅದೇ ರೀತಿ ಲೆಕ್ಕ ಕಡಿಮೆ ಬಿಡಿಸಿದ್ರು ಕೂಡ ಕೇಳಿದಂತ ಪ್ರಶ್ನೆಯನ್ನ ಬಿಡಿಸಿದೀವಿ. ಓಕೆ, ಇದು ಪ್ರಮುಖವಾಗಿ ಪರ್ಸೆಂಟೇಜ್ನ ಕೆಲವು ಲೆಕ್ಕಗಳು ಮುಂದೆ ಮತ್ತೆ ಲೆಕ್ಕ ಬಿಡಿಸ್ತೀವಿ, ಇಲ್ಲಂತಲ್ಲ, ಬಿಡಿಸೋನು. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ, ಡೇ 7. ಅಲ್ಲಿವರೆಗೆ ಈ ಕ್ಲಾಸ್ ಅನ್ನ ತಿಳಿಲಿಲ್ಪ ಅಂತಂದ್ರ ಕಮೆಂಟ್ ಮಾಡಿ, ಒಳ್ಳೆದಾಗಿದ್ರೆ ಲೈಕ್ ಮಾಡಿ. ಅದೇ ರೀತಿ ಈ ಮಾಹಿತಿಯನ್ನ ಅಥವಾ ಈ ಒಂದು ವಿಡಿಯೋವನ್ನ ಅಥವಾ ಈ ಒಂದು ಕ್ಲಾಸ್ ಅನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕಾರಣ, ಅತಿ ಹೆಚ್ಚು ವಿದ್ಯಾರ್ಥಿಗಳು ಬಂದ್ರಪ್ಪ ಅಂದ್ರೆ ನಮಗೂ ಕೂಡ ಅತಿ ಹೆಚ್ಚು ಕ್ಲಾಸಸ್ ಮಾಡ್ಲಿಕ್ಕೆ ನಮಗೊಂದು ಸ್ಫೂರ್ತಿ. ಓಕೆ, ಆದ್ದರಿಂದ ನಾವು ವೇಳೆಯನ್ನ ತೆಗೆದು ಡೈಲಿ ಕ್ಲಾಸಸ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ನಿಮ್ಮ ಒಂದು ಸಹಾಯ, ನ್ಯೂ ಜಾಬ್ ಪಡ್ಕೊಳ್ಬೇಕನ್ನುವಂತ ನಮ್ಮ ಉದ್ದೇಶ ಬೇಗನೆ. ಓಕೆ, 2026 ಟೈಮ್ ಹೆಚ್ಚು ಉಳಿದಿಲ್ಲ. ಇವತ್ತಿಂದ 32 ದಿನ ಉಳಿತು. ಫೆಬ್ರವರಿ 23ವರೆಗೆ ಸ್ಟಡಿ ಫಾಸ್ಟ್ ಮಾಡಿ. ಸ್ಟಡಿ ಏನು ಓದ್ತೀರಿ ಅದನ್ನ ಸರಿಯಾಗಿ ತಿಳ್ಕೊಳ್ರಿ ಮತ್ತು ಅತಿ ಹೆಚ್ಚು ಮಾಕ್ ಟೆಸ್ಟ್ ಅನ್ನ ಕೊಡಿ. ಓಕೆ, ಅಲ್ಲಿವರೆಗೂ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಡೇ 6, ಇವತ್ತು ಡೇ 7 ಕ್ಲಾಸ್ ಬರೋವರೆಗೂ ಬೇಗನೆ ಹಾಕ್ತೀನಿ, ವೇಟ್ ಮಾಡ್ಸಲ್ಲ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಸಂಜೀವಿನಿ ಕೋಚಿಂಗ್ ಸೆಂಟರ್, ಹೆಮ್ಕನ್ಮಡಿ, 8660757940. ಜೈ ಹಿಂದ್.